ಇಪಿಎಫ್ ಹಣವನ್ನು ಹಿಂಪಡೆಯುವುದಕ್ಕೆ ಸಲ್ಲಿಸಲಾಗುವ ಬಹಳಷ್ಟು ಕ್ಲೇಮ್ಗಳು ರಿಜೆಕ್ಟ್ ಆಗ್ತಿವೆ ಅಂತ ದತ್ತಾಂಶಗಳು ಹೇಳ್ತವೆ. ಕ್ಲೇಮ್ಗಳು ತಿರಸ್ಕೃತಗೊಳ್ಳುವುದಕ್ಕೆ ಬಹಳಷ್ಟು ಕಾರಣಗಳು ಇರಬಹುದು. ಹೆಸರು, ಬ್ಯಾಂಕು ಖಾತೆ, ಕೆಲಸಕ್ಕೆ ಸೇರಿದ ದಿನ ಇತ್ಯಾದಿ ಮಾಹಿತಿಯನ್ನ ಅಕಸ್ಮಾತಾಗಿ ತಪ್ಪಾಗಿ ನೀಡಿದರೆ ರಿಜೆಕ್ಟ್ ಆಗುತ್ತೆ. ಇನ್ನು ಇಪಿಎಫ್ ಖಾತೆಯೊಂದರ ವಿವರವನ್ನು ಬದಲಿಸುವ ಅವಕಾಶ ಇರುತ್ತೆ. ಕೆಲಸ ಮಾಡುವ ಕಂಪನಿಯ ಜೊತೆ ಜಾಯಿಂಟ್ ಡಿಕ್ಲರೇಷನ್ ಸಲ್ಲಿಸಬೇಕಾಗುತ್ತೆ. ಉದ್ಯೋಗಿಯ ಯುಎಎನ್ ನಂಬರ್ ಮತ್ತು ಸಂಸ್ಥೆಯ ಇಪಿಎಫ್ ಪ್ರೊಫೈಲ್ಗಳನ್ನು ಸರಿಪಡಿಸುವುದಕ್ಕೆ ಜಾಯಿಂಟ್ ಡಿಕ್ಲರೇಷನ್ಗೆ ಇರುವ ಕ್ರಮಾವಳಿಯನ್ನು ಪರಿಷ್ಕರಿಸಲಾಗಿದೆ. ಈ ಪರಿಷ್ಕೃತ ಕ್ರಮಾವಳಿ ಪ್ರಕಾರ ಸದಸ್ಯರ ತಂದೆ ಅಥವಾ ತಾಯಿಯ ಹೆಸರನ್ನ ಬದಲಿಸುವುದಕ್ಕೆ ಜಾಯಿಂಟ್ ಡಿಕ್ಲರೇಷನ್ ಸಲ್ಲಿಸುವ ವೇಳೆ ತಂದೆ ಅಥವಾ ತಾಯಿಯ ಹೆಸರಿರುವ ಸದಸ್ಯನ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, 10 ಅಥವಾ 11ನೇ ತರಗತಿಯ ಅಂಕಪಟ್ಟಿ ಮತ್ತು ಡ್ರೈವಿಂಗ್ ಲೈಸೆನ್ಸ್ ದಾಖಲೆಗಳನ್ನು ಸಲ್ಲಿಸಬಹುದು. ಕೆಲವೊಮ್ಮೆ ಉದ್ಯೋಗ, ಸ್ಥಳ, ಶಿಕ್ಷಣ ಮತ್ತು ವಿವಾಹದ ಬಳಿಕ ಕಂಪನಿ, ಕೆಲಸ, ಉದ್ಯಮ ಹೀಗೆ ಹಲವು ಸಂದರ್ಭದಲ್ಲಿ ಪಿಎಫ್ ಖಾತೆಯ ವಿವರ ಬದಲಾವಣೆ ಅನಿವಾರ್ಯ ಆಗುತ್ತೆ. ಹಾಗಾಗಿ ಬದಲಾಯಿಸಬಹುದಾದ ವಿವರಗಳ ಬಗ್ಗೆ ಮಾಹಿತಿಯನ್ನ ಹೊಂದಿರುವುದು ಅಗತ್ಯ ಆಗಿದೆ. ಇಪಿಎಫ್ ಸದಸ್ಯರು ತಮ್ಮ ಪಿಎಫ್ ಖಾತೆಯ ಪ್ರೊಫೈಲ್ನಲ್ಲಿ 11 ಅಂಶಗಳನ್ನು ಬದಲಾವಣೆ ಮಾಡಬಹುದು. ಹಾಗಂತ ಇಚ್ಛೆ ಬಂದಂತೆ ಮಾರ್ಪಡಿಸುವುದಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಅಂಶವನ್ನು ಒಮ್ಮೆ ಮಾತ್ರವೇ ಬದಲಾವಣೆ ಮಾಡುವುದಕ್ಕೆ ಸಾಧ್ಯ. ಇಪಿಎಫ್ ಪ್ರೊಫೈಲ್ನಲ್ಲಿ ಯಾವ್ಯಾವುದನ್ನು ಎಷ್ಟು ಬಾರಿ ಬದಲಿಸಬಹುದು ಎಂಬ ಮಾಹಿತಿಯನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಸದಸ್ಯರ ಹೆಸರನ್ನು 1 ಬಾರಿ ಬದಲಾಯಿಸಬಹುದು. ಸದಸ್ಯರ ಲಿಂಗ ಮಾಹಿತಿಯನ್ನು 1 ಬಾರಿ ಬದಲಾಯಿಸಬಹುದು. ಹಾಗೆ ಜನ್ಮ ದಿನಾಂಕದ ಮಾಹಿತಿಯನ್ನು 1 ಬಾರಿ ಬದಲಾಯಿಸಬಹುದು. ತಂದೆ ಅಥವಾ ತಾಯಿಯ ಹೆಸರನ್ನು ಕೂಡ 1 ಬಾರಿ ಬದಲಾಯಿಸಬಹುದು. ಹಾಗೆ ರಿಲೇಷನ್ಶಿಪ್ ಅಥವಾ ಸಂಬಂಧದ ಮಾಹಿತಿಯನ್ನು 1 ಬಾರಿ ಬದಲಾಯಿಸಬಹುದು. ವೈವಾಹಿಕ ಸ್ಥಿತಿಯ ಮಾಹಿತಿಯನ್ನು 2 ಬಾರಿ ಬದಲಾಯಿಸಬಹುದು. ಕೆಲಸಕ್ಕೆ ಸೇರಿದ ದಿನಾಂಕವನ್ನು ಒಮ್ಮೆ, ಕೆಲಸ ಬಿಟ್ಟ ದಿನಾಂಕವನ್ನು ಒಮ್ಮೆ, ಕೆಲಸ ಬಿಡುವುದಕ್ಕೆ ಕಾರಣ ಒಮ್ಮೆ, ಹಾಗೆ ರಾಷ್ಟ್ರೀಯತೆಯ ಮಾಹಿತಿಯನ್ನು ಒಮ್ಮೆ, ಆಧಾರ್ ನಂಬರನ್ನು 1 ಬಾರಿ ಬದಲಾಯಿಸೋದಕ್ಕೆ ಅವಕಾಶವಿದೆ. ಒಬ್ಬ ಸದಸ್ಯರು ಇಲ್ಲಿ ಹೇಳಿರುವ 11 ಅಂಶಗಳ ಪೈಕಿ 5 ಅಂಶಗಳಲ್ಲಿ ರೆಗ್ಯುಲರ್ ಜಾಯಿಂಟ್ ಡಿಕ್ಲರೇಷನ್ಗಳ ಮೂಲಕ ತಿದ್ದುಪಡಿಗೆ ಮನವಿಯನ್ನು ಸಲ್ಲಿಸಬಹುದು. 5ಕ್ಕಿಂತ ಹೆಚ್ಚು ಅಂಶಗಳಲ್ಲಿ ತಿದ್ದುಪಡಿಗೆ ಮನವಿಯನ್ನು ಮಾಡಿದ್ದಲ್ಲಿ ಸಂಬಂಧಿತ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಪರಿಶೀಲನೆಯನ್ನು ನಡೆಸುತ್ತಾರೆ. ಯಾಕೆಂದರೆ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಯತ್ನಿಸಲಾಗ್ತಿದೆ ಅಂದರೆ ಅದು ವಂಚಕರಿಂದ ದುರುಪಯೋಗ ಆಗ್ತಾ ಇರಬಹುದು ಎನ್ನುವ ಅನುಮಾನ ಹುಟ್ಟು ಹಾಕುತ್ತೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ಯಾರಾಮೀಟರ್ಗಳ ತಿದ್ದುಪಡಿಗೆ ಮನವಿ ಬಂದರೆ ಅದನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ವಿಚಾರಣೆಯನ್ನು ನಡೆಸಿ ಆ ಬಳಿಕವಷ್ಟೇ ಪ್ರಾಸೆಸಿಂಗ್ ಮಾಡಲಾಗುತ್ತೆ. ಇದು ಮಾರ್ಚ್ 11ರಂದು ಬಿಡುಗಡೆಯಾದ ಕ್ರಮಾವಳಿಯಲ್ಲಿ ಇರುವ ಒಂದು ನಿಯಮವಾಗಿದೆ. ಹೀಗಾಗಿ ಪಿಎಫ್ ಖಾತೆದಾರರು ವಿವರ ಬದಲಾವಣೆಯ ಸಂದರ್ಭದಲ್ಲಿ ಅವುಗಳನ್ನು ಗಮನಿಸಬೇಕು.